ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಮತ್ತೊಂದು ವರ್ತಿಯಾಗಿ ಈ ರೀತಿಯಾದ ದೇವರ ವಾಕ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಪ್ರಿಯರಾದವರೇ, ನೀವು ಪ್ರತಿಯೊಂದು ದಿನ ದೇವರ ವಾಕ್ಯದಿಂದ ಆಶೀರ್ವದಿಸಲ್ಪಡ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನ ಮಾಡಿ ದೇವರ ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ಅನೇಕ ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮನ್ನ ಅನೇಕ ಆಶೀರ್ವಾದಕರವಾಗಿ ಇಡುವಂತೆ ದೇವರು ನಿಮ್ಮ ಮೇಲೆ ತನ್ನ ಕೃಪಾ ಕಟಾಕ್ಷ ಹಸ್ತಗಳನ್ನ ಇಟ್ಟಿದ್ದಾರೆ. ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ಈ ಒಂದು ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದೀವಿ. ಈ ನಿನ್ನ ಪ್ರೀತಿಯ ಮಕ್ಕಳನ್ನ ವಾಕ್ಯದೊಂದಿಗೆ ಮಾತನಾಡಿ ಅಪ್ಪ, ನಿನ್ನ ವಾಕ್ಯದಲ್ಲಿ ಅವರನ್ನ ಎತ್ತಿ ಕಟ್ಟಿ ಎಲ್ಲ ರೀತಿಯಲ್ಲಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಓಕೆ, ಪ್ರಿಯರಾದವರೇ, ಪ್ರತಿದಿನ ನಾನು ನಿತ್ಯ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಿರುವ ಪಾಸ್ಟರ್ ಆಂಥೋನಿ ರಾಜ್, ದೇವರಿಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಪ್ರಿಯರಾದವರೇ, ಅನೇಕ ದೇವರ ಮಕ್ಕಳು, ಅನೇಕ ದೇವರ ಸೇವಕರು, ಅನೇಕರು ಕ್ರೈಸ್ತರು, ಅನೇಕ ರೀತಿಯಾದ ಕಾರ್ಯಗಳನ್ನ ನಾನಾ ವಿಧವಾದ ಸಮಸ್ಯೆಗಳಲ್ಲಿ ಎದುರಿಸಬೇಕಾಗ್ತಾ ಇದೆ. ಸೈತಾನನು ಅಂದ್ರೆ ನಾನಾ ರೀತಿಯಾದ ಕಾರ್ಯಗಳಲ್ಲಿ ಎದುರಿಸುವಂತರಾಗಿದ್ದಾರೆ. ಕೆಲಸದಲ್ಲಿ ಅನೇಕ ವಿರೋಧ, ಬಿಸಿನೆಸ್ ಅಲ್ಲಿ ಅನೇಕ ವಿರೋಧ, ಕುಟುಂಬದಲ್ಲಿ ಅನೇಕ ವಿರೋಧ, ಈ ರೀತಿಯಾಗಿ ಅನೇಕ ಕಾರ್ಯಗಳು ದೇವರ ಮಕ್ಕಳಿಗೆ, ಸೇವಕರಿಗೆ ಮತ್ತೆ ಕ್ರೈಸ್ತ ವಿಶ್ವಾಸಿಗಳಿಗೆ ಪ್ರತಿಯೊಬ್ಬರಿಗೂ ಎದುರು ಆಗುವಂಥದ್ದಾಗಿದೆ. ಆದುದರಿಂದ ಪ್ರೀತಿಯ ದೇವ ಜನರೇ, ಈ ದಿನದಲ್ಲಿ ದೇವರ ವಾಕ್ಯದಲ್ಲಿ ನೀವು ಗಮನವಿಟ್ಟು ಕೇಳುವುದಾದರೆ ಅಂಥ ಸಮಸ್ಯೆಗಳನ್ನ ನೀವು ಹೇಗೆ ಎದುರಿಸಬಹುದು, ಅಂಥ ಸೈತಾನನ ಕಾರ್ಯಗಳನ್ನ ಹೇಗೆ ಲಯ ಮಾಡುವುದಕ್ಕೆ ಸಾಧ್ಯ, ಅಂಥ ಶತ್ರುವಿನ ಕ್ರಿಯೆಗಳನ್ನ ನಮ್ಮ ಕರ್ತನಾದ ಕ್ರಿಸ್ತ ಯೇಸು ಕೊಡುವಂತ ಆಯುಧಗಳನ್ನ ಬಳಸಿಕೊಂಡು ಅದನ್ನ ನಮ್ಮ ಜೀವಿತದಲ್ಲಿ ಅದಕ್ಕೆ ಒಂದು ಮುಟ್ಟುಕೋಲು ಹಾಕುವಂತೆ ದೇವರು ನಿಮಗೆ ಕೆಲವು ವಾಕ್ಯದಲ್ಲಿ ಸಲುಗೆಗಳನ್ನ ಕೊಡ್ತಾರೆ. ಅದಕ್ಕಾಗಿ ಪ್ರೀತಿಯ ದೇವಜನರೇ, ನಾವು ಯಾಕೋಬನು 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ: ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ಅಂದ್ರೆ ಪ್ರಿಯರಾದವರೇ, ಎಷ್ಟಕ್ಕೆ ಎಷ್ಟಾಗಿ ನೀವು ದೇವರಿಗೆ ಒಳಗಾಗ್ತೀರಾ? ದೇವರಿಗೆ ಒಳಗಾಗುವುದಂದ್ರೆ ಅನೇಕರಿಗೆ ಯೇಸು ಸ್ವಾಮಿ ಹೇಳಿಕೊಡುವ ಕೆಲವು ಕಾರ್ಯಗಳು ಇದೆ. ದೇವರ ವಾಕ್ಯವನ್ನ ಧ್ಯಾನ ಮಾಡುವುದು, ದೇವರು ಹೇಳಿಕೊಡುವಂತ ಕೆಲವು ನಿಯಮಗಳನ್ನ ಪಾಲಿಸುವುದು, ದೇವರು ಅವರವರ ಜೀವಿತದಲ್ಲಿ ಕೊಡಲ್ಪಟ್ಟ ಶ್ಲಾಘ್ಯವಾದ ಕಾರ್ಯಗಳಲ್ಲಿ ಅದನ್ನ ಪಡ್ಕೊಂಡು ಜೀವನ ಮಾಡುವುದು. ಸಂಸಾರದಲ್ಲಿ ಇರತಕ್ಕವರು ಸಂಸಾರದ ಕಾರ್ಯಗಳನ್ನ ಪಾಲನೆ ಮಾಡಬೇಕು. ಸಂಸಾರವನ್ನ ಗಲಿಬಿಲಿ ಮಾಡುವಂತೆ ಅನೇಕ ಶತ್ರುವಿನ ಕಾರ್ಯಗಳು, ಸೈತಾನನ ಕಾರ್ಯಗಳು ಅವರಿಗೆ ವಿರೋಧವಾಗಿರ್ತದೆ. ನೋಡಿ, ಯವನಸ್ಥರಿಗೆ ಅನೇಕ ಕಾರ್ಯಗಳು ಎದುರಾಗ್ತದೆ. ಯವನಸ್ಥರು ದೇವರಿಗೆ ಅವರು ಜೀವಿಸಬೇಕಾಗುತ್ತೆ, ಆದರೆ ಸೈತಾನ ಅವರಿಗೆ ಯವನದ ಪ್ರಾಯದಲ್ಲಿ ನಾನಾ ರೀತಿಯ ಕುತಂತ್ರವನ್ನ ತೆಗೆದುಕೊಂಡು ಬಂದು ಹಾಕ್ಬಿಡ್ತಾನೆ. ಆದ್ರೆ ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯದಲ್ಲಿ 1 ಪೇತ್ರನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳುತ್ತೆ: ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗೋಣ ಎಂದು ಹುಡುಕುತ್ತಾ ತಿರುಗಾಡುತ್ತಿದ್ದಾನೆ. ನೋಡಿ, ಸೈತಾನ ಯಾವಾಗಲೂ ಯಾರನ್ನ ನುಂಗೋಣ ಎಂಬುದಾಗಿ ಅವನು ಏನ್ ಮಾಡ್ತಾ ಇದ್ದಾನೆ, ಹುಡುಕುತ್ತಾ ತಿರುಗಾಡ್ತಾ ಇದ್ದಾರಂತೆ. ಅದಕ್ಕೆ ದೇವರು ಹೇಳ್ತಾರೆ, ಸ್ವಸ್ಥಚಿತ್ತರಾಗಿರಿ, ಧೈರ್ಯವಾಗಿರಿ. ಸೈತಾನನು ಯಾರನ್ನ ಸಿಂಹದೋಪಾದಿಯಲ್ಲಿ ಗರ್ಜಿಸುವ ಅಂದ್ರೆ ಅವನು ನಿಮ್ಮನ್ನು ನುಂಗಕ್ಕಾಗೋದಿಲ್ಲ. ಅಂದ್ರೆ ಆ ರೀತಿಯಾದ ಕಾರ್ಯಗಳನ್ನು ಎದುರಿಸುವಂತ ಕಾರ್ಯಗಳು, ಬೆದರಿಸುವಂತ ಕಾರ್ಯಗಳು, ಸೈತಾನನು ನಾನಾ ರೀತಿಯಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬಂದು ಹಾಕಿ ಅವನು ನಿಮ್ಮನ್ನು ಎದುರಿಸುವಂಥದ್ದು ಆಗಿದೆ. ಅದಕ್ಕಾಗಿನೇ ಪ್ರಿಯರಾದವರೇ, ಇದನ್ನೆಲ್ಲ ಎದುರಿಸ್ಬೇಕು, ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು, ಇದನ್ನೆಲ್ಲ ನಾನು ಜಯಿಸ್ಬೇಕೆಂದ್ರೆ ಯೇಸು ಸ್ವಾಮಿ ಕೆಲವು ನಿಯಮಗಳನ್ನ ಪಾಲಿಸಿ. ಆ ನಿಯಮ ಫಸ್ಟ್ ಯಾವುದಂದ್ರೆ ಪ್ರಾರ್ಥನೆಯಲ್ಲಿ ಕೊಡುವಂತ ನಿಯಮ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಕೂಡ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸಿಕೊಡುವಾಗ ನೋಡಿ, ಮತ್ತೇನ ಬರೆಸುವಾರ್ತೆ 6ನೇ ಅಧ್ಯಾಯ, ಅದರಲ್ಲಿ ಮತ್ತೇನ ಬರೆಸುವಾರ್ತೆ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ: ನಮ್ಮನ್ನ ಶೋಧನೆಗೆ ಸೇರಿಸದೆ
ಕೇಡಿನಿಂದ ತಪ್ಪಿಸು ಅಂತ ಹೇಳಲ್ಪಡ್ತದೆ. ಇಲ್ಲಿ ಫುಡ್ ನೋಟ್ ಅಲ್ಲಿ ಕೊಡಲ್ಪಟ್ಟಿದೆ, ನಮಗೆ ಶೋಧನೆಗೆ ಸೇರಿಸಿದಂತೆ ಸೈತಾನನಿಂದ ತಪ್ಪಿಸು. ಅಂದ್ರೆ ಪ್ರಾರ್ಥನೆಯಲ್ಲಿ ಹೇಳ್ಕೊಡ್ತಾರೆ ದೇವರು, ಎಸ್ ಸ್ವಾಮಿ, ಶೋಧನೆಯಲ್ಲಿ ಬೀಳಬಾರ್ದು, ಸೈತಾನನ ಕಾರ್ಯಗಳಿಂದ ತಪ್ಪಿಸುವುದಕ್ಕಾಗಿ ನೀವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಬ್ಬ ವಿಶ್ವಾಸಿ ಕ್ರೈಸ್ತರು ಮೂರು ಕಾರ್ಯಗಳನ್ನ ಅವರ ಜೀವಿತದಲ್ಲಿ ತಪ್ಪದೆ ಮಾಡಬೇಕು. ಯಾವುದೊಂದು ಏನಂದ್ರೆ ಪ್ರಾರ್ಥನೆ ಮಾಡುವವರಾಗಿ ಇರಬೇಕು, ತಪ್ಪದೆ ಪ್ರಾರ್ಥನೆ ಮಾಡತಕ್ಕವರಾಗಿ ಇರಬೇಕು. ಎರಡನೇದು ಸತ್ಯವೇದ ವಾಕ್ಯವನ್ನ ಓದುವರಾಗಿ ಇರಬೇಕು. ಮೂರನೇದು ಪರಿಶುದ್ಧ ಆತ್ಮನ ಬಲದಿಂದ ಬಾಳುವುದಕ್ಕೆ ಕಲ್ತ್ಕೊಳ್ಬೇಕು. ಪ್ರೈಸ್ ಲಾರ್ಡ್. ನೋಡಿ, ಪ್ರಾರ್ಥನೆ ಮಾಡುವುದರಿಂದ ಏನಾಗುತ್ತೆ, ದೇವರು ನಮಗೆ ಬೇಕಾದ ಅನೇಕ ಬಲಗಳನ್ನ ಕೊಡ್ತಾರೆ. ವಾಕ್ಯಗಳನ್ನು ಓದುವುದರಿಂದ ಏನಾಗುತ್ತೆ, ದೇವರು ಕೊಡುವಂತ ಕಾರ್ಯಗಳು ಅಂದರೆ ನಿಯಮಗಳನ್ನ ಪಾಲಿಸುವುದಕ್ಕಾಗುತ್ತೆ. ಪರಿಶುದ್ಧ ಆತ್ಮನು ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನ ಕೊಟ್ಟು ಇಂಥರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ದೇವರು ಹೇಳ್ಕೊಡ್ತಾರೆ. ಆದದ್ದರಿಂದ ಪ್ರಿಯರಾದವರೇ, ಶತ್ರುವಿನ ಕೆಡುಕನ ಕಾರ್ಯಗಳನ್ನು ಎದುರಿಸಬೇಕಂದ್ರೆ ನೀವು ಬಲಗೊಳ್ಳುವಂತರಾಗಿರಬೇಕು. ಪ್ರಾರ್ಥನೆ ಮಾಡದ ಪರಿಶುದ್ಧವಾದ ಒಳ್ಳೆ ತಂದೆಯೇ ಸ್ವಾಮಿ, ವಾಕ್ಯವನ್ನ ಕೇಳಿದಂತ ಪ್ರತಿಯೊಂದು ಮಕ್ಕಳನ್ನ ಶತ್ರುವಿನ ಕ್ರಿಯೆಗಳಿಂದ, ಅಂಧಕಾರ ಶಕ್ತಿಗಳಿಂದ ಬಿಡಿಸಿ ಮಕ್ಕಳನ್ನ ಕಾಯ್ದು ಕಾಪಾಡಿ ದಾರಿ ನಡೆಸು, ಎಲ್ಲಾ ವಿಷಯದಲ್ಲಿ ಮುನ್ನಡೆಸು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಓಕೆ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಶತ್ರುವಿನ ಕಾರ್ಯಗಳನ್ನು ಎದುರಿಸುವಂತೆ ಬಲ ಕೊಡಲಿ ಎಂಬುದಾಗಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ